ವೀಕ್ಷಕರೇ, ಈಗಾಗಲೇ ನಮ್ಮ ಧರ್ಮಸ್ಥಳದ ಸೌಜನ್ಯ ಪ್ರಕರಣದ ಬೆನ್ನಹತ್ತಿದ್ದ ನಮ್ಮ ಸಂಪೂರ್ಣ ವಾರ್ತೆಗೆ ಇದು ಸಂಪೂರ್ಣ ವಾರ್ತೆ ಅಷ್ಟೇ ಅಲ್ಲ, ಹಲವು ಚಾನೆಲ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಾಯಕವನ್ನು ಮಾಡ್ತಕ್ಕಂತಹ ಪ್ರತಿಯೊಂದು ಚಾನೆಲ್ಗಳಿಗೆ ಆ ಹೇಡಿಗಳು ಕೊಟ್ಟಕ್ಕಂತಹ ವ್ಯಕ್ತಿಗಳು ಇವತ್ತು ಕೋರ್ಟ್ ಮುಖಾಂತರ ನಾವು ಏನು ಕೆಲವೊಂದಿಷ್ಟು ವಿಡಿಯೋಗಳನ್ನ ಮಾಡಿದ್ವಿ, ತಾಯಿಗೆ 12 ವರ್ಷ ಕಳೆದ್ರು, ಇಷ್ಟು ವರ್ಷ ಆದ್ರೂ ಕೂಡ ಇನ್ನೂವರೆಗೂ ನ್ಯಾಯ ಸಿಗ್ತಾ ಇಲ್ಲ ಅಂತ ಧ್ವನಿ ಎತ್ತಾ ಇದ್ವಿ. ಪ್ರತಿಯೊಬ್ಬ ಧ್ವನಿ ಎತ್ತಿರುವಂತಕ್ಕಂಥ ಸಂದರ್ಭದಲ್ಲಿ ಸಂಪೂರ್ಣ ವಾರ್ತೆಯಲ್ಲೂ ಕೂಡ ಇಂತಹ ಚಿತ್ರಣಗಳನ್ನ ವಿಡಿಯೋಗಳನ್ನ ಬಿತ್ತರಿಸಿದ್ವಿ, ಅಂದ್ರೆ ಬಿಟ್ಟಿದ್ವಿ, ಹೋಸ್ಟ್ ಮಾಡಿದ್ವಿ. ಎಲ್ಲಿ ಸೌಜನ್ಯನ ಹೆಸರು ಬಳಕೆಯಾಗಿದೆ ಅಂತಹ ವಿಡಿಯೋಗಳನ್ನ ನಮ್ಮ ಸಂಪೂರ್ಣ ವಾರ್ತೆಯಲ್ಲಿರ್ತಕ್ಕಂತಹ ಹಾಯ್ ಸಂಪೂರ್ಣ ವಾರ್ತೆ ಕೋರ್ಟ್ ಆರ್ಡರ್ ಇದೆ, ಹೀಗಾಗಿ ನಿಮ್ಮ ವಿಡಿಯೋಗಳನ್ನ ನಾವು ಈಗ ಡಿಲೀಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ನಮಗೂ ರೆಸ್ಪಾನ್ಸ್ ಬಂದ್ಬಿಡ್ತು ಯೂಟ್ಯೂಬ್ ಇಂದ. ಯಾಕೆ ಮಾಡಿದ್ದೆಲ್ಲ ಅನಾಚಾರ ಕೆಲಸ ಮಾಡಿದಾಗ ಅದನ್ನ ಮುಚ್ಚಿ ಹಾಕಿಕೊಳ್ಳೋಕೆ ಯಾಕೆ ಈ ರೀತಿ ಮಾಡಲಾಗುತ್ತಿದೆ? ನೂರಾರು ಜನ, ಲಕ್ಷಾಂತರ ಜನ ನೀನು ಮಾಡಿದಂತಹ ಅನಾಚಾರ ಕೆಲಸಗಳನ್ನ ಬೀದಿಗೆ ತರುತ್ತಿರುವ ಸಂದರ್ಭದಲ್ಲಿ ನೀನು ಮಾಡುತ್ತಿರುವ ಕೆಲಸ ನೇರವಾಗಿ ಬಂದು ಹೊಡೆದಾಡೋದನ್ನ ಬಿಟ್ಟ ಆ ರೀತಿ ಹೊಡೆದಾಡ್ತಾ ಇದ್ದೀಯಾ ಅಂದ್ರೆ ನಿನ್ನ ಜನ್ಮಕ್ಕ ಯಾವ ರೀತಿ ಅಯೋಗ್ಯನೋ ಅಥವಾ ಯೋಗ್ಯನೋ ಅದು ಭಗವಂತ ನಿರ್ಧರಿಸುತ್ತಾನೆ. ಆದ್ರೆ ಯಾಕೆ ಈ ರೀತಿ ಮಾಡುತ್ತೀಯ ಅನ್ನೋದೊಂದೇ ನಮ್ಮ ಪ್ರಶ್ನೆ. ಆ ಮಗುವಿಗೆ, ಸೌಜನ್ಯ ಮಗುವಿಗೆ 12 ವರ್ಷವಾದ್ರೂ ಇನ್ನೂವರೆಗೂ ನ್ಯಾಯ ಸಿಗ್ತಾ ಇಲ್ಲ ಅಂತ ಇಡೀ ಕುಟುಂಬ ಅಲ್ಲಿ ರೋದನೆಯಲ್ಲಿ ನೋಡ್ಕೊಳ್ತಾ ಇದೆ. ಸೌಜನ್ಯ ಪರ ಹೋರಾಟಗಾರರು ಅಲ್ಲಿ ನಾವು ದಿನನಿತ್ಯ ಹೋರಾಡ್ತಾ ಇದ್ದೀವಿ, ಆ ಪಾಪಿಗೆ ತಕ್ಕ ಶಿಕ್ಷೆ ಕೊಟ್ಟೆ ಕೊಡ್ತೀವಿ ಅಂತ ರೋಷದಿಂದ ಸುತ್ತಾಡ್ತಾ ಇದ್ದಾರೆ. ಆದ್ರೆ ನೀನ್ ಯಾಕೆ ಈ ರೀತಿ ಹೇಡಿಯಾಗಿ ಕೆಲಸವನ್ನ ಮಾಡುತ್ತಿರುವೆಯಾ? ಯಾಕೆ? ಇನ್ನು ನಿನ್ನ ಸಾಚಾರು ನಿನ್ ಜೊತೆ ತಿರುಗಾಡ್ತಕ್ಕಂತಹ ಅಥವಾ ದುಡ್ಡಿಗೋಸ್ಕರ ತಿರುಗಾಡ್ತಕ್ಕಂತಹ ವ್ಯಕ್ತಿಗಳು ಹೇಳ್ತಾರೆ ನಾವು ಏನು ಮಾಡೇ ಇಲ್ಲ ಅಂತೇಳಿ. ಮತ್ತೆ ಯಾರು ಮಾಡ್ತಾರೆ ಇಂಥವೆಲ್ಲ? ಆ ಮಗುವಿಗೆ ನ್ಯಾಯ ಸಿಗಬೇಕಂತೇಳಿ ಹಲವು ಸಾಮಾಜಿಕ ಪ್ಲಾಟ್ಫಾರ್ಮ್ ಇರ್ತಕ್ಕಂತಹ ಚಾನೆಲ್ಗಳು ಹಗಲಿರಲು 100, 50, 20 ಆ ಎಪಿಸೋಡ್ಗಳನ್ನ ಮಾಡಿ ಸತ್ಯವನ್ನ ಹೊರಗಡೆ ಹಾಕ್ಲಿಕ್ಕೆ ಹೊಡೆದಿರ್ತಕ್ಕಂತಹ ಚಾನೆಲ್ಗಳಿಗೆ ನೀನು ಈ ರೀತಿ ಹೇಡಿಯಾಗಿ ಕಾರ್ಯವನ್ನು ಮಾಡ್ತಾ ಇದ್ದೀಯಾ ಅಂದ್ರೆ ನೀನು ನಿಜವಾಗ್ಲೂ ಆ ಮನುಷ್ಯತ್ವ ಹೊಂದಿದಂತಹ ಮನುಷ್ಯ ಅಲ್ಲ ಅನ್ಸುತ್ತೆ. ನೀನು ಮಾಡಿಲ್ಲ ತಪ್ಪು ಅಂದ್ರೆ ಬಂದು ನೇರವಾಗಿ ಮಾತನಾಡು, ಮಾಡೇ ಇಲ್ಲ ನೇರವಾಗಿ ಮಾತಾಡ್ಬೇಡಲ್ಲ. ಕರೆಸು ಎಲ್ಲ ಸೋಷಿಯಲ್ ಪ್ಲಾಟ್ಫಾರ್ಮ್ ಇರ್ತಕ್ಕಂಥ ಪ್ರತಿಯೊಬ್ಬ ಸೌಜನ್ಯ ಪರ ಹೋರಾಟಗಾರನ್ನ ಕರೆಸು ಅವ್ರನ್ನ ಲೈವ್ ಕೊಡ್ಲಿಕ್ಕೆ ಹಚ್ಚು, ಕರಿ ನಮ್ಮ ಸಂಪೂರ್ಣ ವಾರ್ತೆಯನ್ನ, ನಾವು ಬರ್ತೀವಿ. ನೀನು ಏನು ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ಲೈವ್ ನಮ್ಮಲ್ಲೇ ಕೊಡು, ನಾನು ಬಂದ ನೇರ ನಿನ್ನ ಸ್ಥಳದಲ್ಲಿ ಕೂತಿಕೊಂಡು ಲೈವ್ ಅನ್ನ ಕೊಡ್ಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತೀವಿ, ಪ್ರಯತ್ನ ಕೊಡ್ತೀವಿ, ಇಡೀ ಜಗತ್ತೇ ನೋಡ್ಲಿ ಅಲ್ಲ. ತಪ್ಪು ಮಾಡಿಲ್ಲ ಅನ್ನೋದಾದ್ರೆ 100% ಕೊಡ್ತಿದ್ದೆ ಇಷ್ಟೊತ್ತವರೆಗೂ. ತಪ್ಪು ಮಾಡಿದ್ದೀಯಾ ಅನ್ನೋ ಒಂದು ಕಾರಣಕ್ಕಾಗಿ ಇಷ್ಟು ನೀನು ಹಿಂಬಾಗಿಲಿನಿಂದ ಅದು ಇದು ಅವ್ರ ಮುಖಾಂತರ ಇವ್ರ ಮುಖಾಂತರ ಈ ರೀತಿ ಕಚಡ ಕೆಲಸವನ್ನ ಮಾಡ್ತಾ ಇದ್ದೀಯ. ನಿನ್ನ ಮಕ್ಕಳು ಅಥವಾ ನಿನಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಈ ರೀತಿ ಘಟನೆಯನ್ನ ಮಾಡಿದಾರಂದಾಗ ತಕ್ಕ ಶಿಕ್ಷಣ ಕೊಡ್ಬೇಕಾಗಿತ್ತು, ಅವತ್ತ ನೀನು ಕೊಡ್ಬೇಕಾಗಿತ್ತು. ಅಂದಾಗ ನಿನ್ನ ಮೇಲೆ ಇನ್ನೂ ಗೌರವ ಜಾಸ್ತಿ ಆಗ್ತಾ ಇತ್ತು. ಈಗ ಗೌರವ ನೀನೇ ಕಳ್ಕೊಂಡಿದ್ದೀಯ. ಆ ಸೌಜನ್ಯ ತಾಯಿಗೆ ಆದಂತಹ ಅನ್ಯಾಯವಾದ ಮೇಲೆ ಎಲ್ಲ ಪ್ರತಿಯೊಬ್ಬ ಹೋರಾಟಗಾರರು ರೋಚಿಗೆದ್ದ ಮೇಲೆ ಆ ಒಂದು ಸ್ಥಳದಲ್ಲಿ ನಡೀತಕ್ಕಂತಹ ಪ್ರತಿಯೊಂದು ಘಟನೆಗಳು ಕಮ್ಮಿ ಆಗ್ಬಿಟ್ಟವೆ. ಯಾಕೆ ಕಮ್ಮಿ ಆಯ್ತು ಗೊತ್ತಾ? ಅಲ್ಲಿ ಹೋರಾಟಗಾರರು ಮನೆಗೆ ಬಂದು ರೋಚಿಗೆದ್ದು ಹೊಡಿತಾರೆ ಅಂತೇಳಿ ಆ ಒಂದು ಭಯ. ಯಾಕೆ ಬೇಕು ಬಿಡಪ್ಪ ಅಂತೇಳಿ. ಆದ್ರೆ ಯಾರು ಕೇಳೋರು ಇಲ್ಲ ಇದ್ದಿದ್ರೆ ನೀವೇನಾಗ್ತಿದ್ರಿ ಹೇಳ್ರಿ ನೋಡೋಣ. ಬರೀ ಕೇವಲ ಆ ಭಾಗದಲ್ಲಿ ಅಷ್ಟೇ ಮಾಡ್ತಿದ್ರಿ, ನೆಕ್ಸ್ಟ್ ಇಡೀ ಕರ್ನಾಟಕನೇ ಬಿಡ್ತಾ ಇರ್ಲಿಲ್ಲ. ಯಾಕಂದ್ರೆ ನಿಮ್ಮ ಸಂಘ ಸಂಸ್ಥೆಗಳು ಬಹಳ ಅಲ್ಲ. ನಿಮಗೆ ಎಲ್ಲಿ ನೋಡಿದ್ರು ಎಲ್ಲಾ ಕಡೆ ನಿಮ್ಮ ಸಂಘ ಸಂಸ್ಥೆಗಳು, ಎಲ್ಲಿ ನೋಡಿದ್ರು ನಿಮ್ಮ ಮೆಡಿಕಲ್ ಕಾಲೇಜುಗಳು, ನೀವು ಎಲ್ಲೂ ಬಿಡ್ತಾ ಇರ್ಲಿಲ್ಲ. ಇಲ್ಲಿ ಬೇಕು ನನಗೊಂದು ಬೇಕು ಅಂತ ಬಂದು ಕುತ್ಕೊಂಡ್ಬಿಡ್ತಿದ್ರಿ. ಯಾವಾಗ ಸೌಜನ್ಯ ಹೋರಾಟ ಅನ್ನೋ ಒಂದು ಶಕ್ತಿ ಮೇಲೆ ಎದ್ದು ಬಂತೋ, ಪುಟಿದೆದ್ದು ಬಂತೋ, ಅಲ್ಲಿಗೆ ನಿಮ್ಮ ಈ ನಾಲಾಯಕತನ ಕೆಲಸಗಳು, ಈ ದುಷ್ಟ ಚಟದ ಕೆಲಸಗಳು ಎಲ್ಲವೂ ಮುಗಿದು ಹೋಯ್ತು.
ಅದಕ್ಕೆ ನೀವೀಗ ಇನ್ನೇನ್ ನಿಮ್ಮ ಜೀವನನೇ ಬರ್ಬಾದಾಗ ಹೋಗುತ್ತೆ. ಸೋಷಿಯಲ್ ಪ್ಲಾಟ್ಫಾರ್ಮ್ ಗಳಲ್ಲಿ ಎಲ್ಲವೂ ಈ ರೀತಿ ಬರ್ತಾ ಇದ್ದಾವೆ. ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಇನ್ಸ್ಟಾದಲ್ಲಿ, ಸೊ ವೆಬ್ ಇದರಲ್ಲಿ ಎಲ್ಲರಲ್ಲಿ ಬರ್ತಾ ಇದ್ದಾವೆ. ಇನ್ನು ನಮ್ಮ ಬೆತ್ತಲೆ ಮಾಡಿಬಿಡ್ತಾರೆ ಈ ಒಂದು ಹೋರಾಟಗಾರರು ಅಂತೇಳಿ ಹೆದರಿ ನೀನು ಅಲ್ಲಿ ಇಲ್ಲಿ ಕೋರ್ಟಿಗೆ ಹೋಗೋದು, ಈ ರೀತಿ ಒಂದು ಹೀನವಾದ ಕೆಲಸಗಳನ್ನ ಮಾಡೋದನ್ನ ಮಾಡ್ತಾ ಇದ್ದೀರಾ. ದಯವಿಟ್ಟು ಬಿಡಿ. ನೀನು ತಪ್ಪು ಮಾಡಿಲ್ಲ ಅಂದ್ರೆ ನೇರವಾಗಿ ಬಂದು ಕೂತ್ಕೊಂಡು ನೇರವಾಗಿ ಮಾತನಾಡಿ. ನಿಮ್ಮನ್ನ ನಂಬುತ್ತಾರೆ. ಇನ್ನು ಎಷ್ಟು ಜನ, ನೀವು ಎಷ್ಟು ದಿನವರೆಗೂ ಈ ರೀತಿ ಮಂಕ ಬೂದಿಯನ್ನು ಎಕ್ಸ್ಪ್ರೆಸ್ ಆಗ್ತೀರಾ? ಸತ್ಯದ ದೋಣಿ ಅಲಗಾಡಬಹುದು ಹೊರತು ಮುಳುಗುವುದಿಲ್ಲ. ನೀನ್ ತಪ್ಪು ಮಾಡಿದ್ದೀಯ, ಹೊರಗೆ 100% ಬಂದೇ ಬರುತ್ತೆ, ನೋ ಡೌಟ್. ಆದರೆ ಗಾದೆ ಮಾತಾ ಇದೆಯಲ್ಲ, ದೀಪದಲ್ಲಿ ಎಣ್ಣೆ ಇರುವವರಿಗೆ ಮಾತ್ರ ದೀಪ ಉರಿಯುತ್ತೆ, ಎಣ್ಣೆ ಖಾಲಿ ಆದ್ಮೇಲೆ ದೀಪ ತನ್ನನ್ನು ತಾನ ಸುಟ್ಕೊಂಡು ಹೋಗುತ್ತೆ, ಅಂದ್ರೆ ಕ್ಲೋಸ್ ಆಗ್ಬಿಡುತ್ತೆ. ಹಂಗ ನಾಳೆಗೆ ನಿನ್ನ ಮಾಡಿದ ಪಾಪಗಳು ನಿನ್ನನ್ನ ಕೊನೆಯದಾಗಿ ನೀನ ಸುಟ್ಟುವ ಸಾಯುವ ಪರಿಸ್ಥಿತಿ ಬಂದೇ ಬರುತ್ತೆ. ಆವಾಗ ಯೋಚನೆ ಮಾಡೋದಕ್ಕಿಂತ ಈಗ ಯೋಚನೆ ಮಾಡಿ ಒಂದು ತಪ್ಪಾಗಿದೆ ಅಂತೇಳಿ ಅದಕ್ಕೆ ಏನು ಬೇಕು ಆ ರೀತಿ ಒಂದು ಕಾಯಕವನ್ನು ಮಾಡಿಕೊಟ್ರೆ ಜನ ನಿನ್ನ ಮೇಲೆ ಇನ್ನು ಭಕ್ತಿ ಪೂರ್ವಕ ಜಾಸ್ತಿ ಆಗುತ್ತೆ, ನಿನ್ನ ಮೇಲೆ ಗೌರವಗಳು ಜಾಸ್ತಿ ಆಗುತ್ತೆ. ಈ ರೀತಿ ದಯವಿಟ್ಟು ಹೇಳಿ ಕೆಲಸವನ್ನ ಮಾಡಬೇಡಿ. ಇದು ಎಚ್ಚರಿಕೆ ಗಂಟೆ ಅನ್ಕೊಂಬಿಡಿ. ಯಾಕಂದ್ರೆ ಪದೇ ಯಾರು ಸಹಿಸ್ಕೊಳಕ್ ಆಗಲ್ಲ. ಎಷ್ಟು ಸಾರಿ ಸಹಿಸ್ಕೊಳ್ತಾರೆ ನೀನ್ ಕೊಡ್ತಕ್ಕಂತ ಈ ಒಂದು ಹೇಡಿ ಕೆಲಸವನ್ನ. ಸೊ ಹೋರಾಟಗಾರರೇ, ದಯವಿಟ್ಟು ಇದು ಕೊನೆಯಲ್ಲ, ಇದು ನನ್ನ ಪ್ರಕಾರ ಆರಂಭ ಆಗಬಹುದು. ಯಾಕಂದ್ರೆ ಇಂತಹ ರಣಹೇಡಿಗಳಿಗೆ ನಾವು ತಕ್ಕ ಪಾಠವನ್ನು ಕಲಿಸಬೇಕಾಗತ್ತೆ. ಎಲ್ಲ ಸೋಷಿಯಲ್ ಮೀಡಿಯಾ ಇರ್ತಕ್ಕಂತಹ ಪ್ರತಿಯೊಬ್ಬ ಸ್ನೇಹಿತರು ಕೂಡ ಇನ್ನ ನಿಮ್ಮದೊಂದು ಆರಂಭವನ್ನ ಮಾಡಿಕೊಳ್ಳಿ. ಸೌಜನ್ಯ ಅನ್ನುವ ಎಲ್ಲಿ ಒಂದು ನಾವು ಶಬ್ದವನ್ನು ಉಪಯೋಗ ಮಾಡಿರ್ತೀವಿ, ಅಂತಹ ಒಂದು ವಿಡಿಯೋಗಳನ್ನ ಬ್ಲಾಕ್ ಮಾಡ್ತಾ ಇದ್ದಾನೆ ಈ ಹೇಡಿ ಅಂದ್ರೆ ಅದನ್ನ ನಾವು ಅದನ್ನ ಏನ್ ತಿಳ್ಕೋಬೇಕು, ನಾವು ಅದನ್ನ ಫುಲ್ಲಿ ಸ್ಟ್ರಾಂಗ್ಲಿ ತಿಳ್ಕೋಬೇಕು. ಇದನ್ನ ಬಿಡಲ್ಲ ಅನ್ನುವ ಒಂದು ಧ್ಯೇಯವನ್ನು ಇಟ್ಕೋಬೇಕು. ನಾವು ಮಾಡ್ಲೇಬೇಕು, ಈ ವ್ಯಕ್ತಿನ ಹೊರಗ ತರಲೇಬೇಕು ಅನ್ನುವ ರೋಚದಿಂದ ನಾವು ಮುನ್ನುಗ್ತಾ ಇದ್ದೀವಿ. ಅಂದ್ರೆ ಇವ್ ಯಾವ ಸೀಮೆ ಕಣ್ರಿ, ನಮ್ಗೆ ಯಾವ ಸೀಮೆ ಬೇಗ ದುಡ್ಡು ಇರ್ಬೋದು ಅಷ್ಟೇ, ಅವನ ಹತ್ರ ಇರಬಹುದು, ಆದ್ರೆ ಮಾಡಿದ ಪಾಪ ಭಗವಂತ ಕುಂತು ನೋಡ್ತಿರ್ತಾನಲ್ಲ. ಸೊ ಹೀಗಾಗಿ ದಯವಿಟ್ಟು ಇದನ್ನ ಮ್ಯಾಕ್ಸಿಮಮ್ ಪೀಪಲ್ಗೆ ಶೇರ್ ಮಾಡಿ. ಜೊತೆಗೆ ನಮ್ಮ ಸಂಪೂರ್ಣ ವಾರ್ತೆ ಇವತ್ತೇ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಎಪಿಸೋಡ್ಗಳು ನಿಮಗಾಗಿ ಕಾಯುತ್ತಿರ್ತಾವ, ಆ ನೋಟಿಫಿಕೇಶನ್ ನಿಮಗೆ ಬರ್ತಾವೆ.